ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇಡೀ ಕುಟುಂಬವು ತೊಡಗಿಸಿಕೊಂಡಿರುವಂತದ್ದು, ನಿರಂತರವಾಗಿ ಪಕ್ಷ ಸಂಘಟನೆಯನ್ನು ಕೂಡ ತೊಡಗಿಸಿಕೊಂಡಿರುವಂತದ್ದು, ಚುನಾವಣಾ ರಾಜಕೀಯದಲ್ಲೂ ಕೂಡ ಯಶಸ್ಸನ್ನು ಕಂಡಿರುವಂತದ್ದು. ಈಗ ಕೂಡ ಇವರು ಕೂಡ 2023 ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಪ್ರಬಲವಾದ ಸ್ಪರ್ಧೆಯನ್ನು ನೀಡಿ ಕೂಡಲೇ ಅಂತರದಲ್ಲಿ ಸೋಲನ್ನು ಕಂಡಿದ್ರು ಕೂಡ ನಂತರದ ದಿನಗಳಲ್ಲಿ ಕೂಡ ಕಳೆದ 3 ವರ್ಷಗಳಲ್ಲಿ ನಿರಂತರವಾಗಿ ಪಕ್ಷ ಸಂಘಟನೆ ಮಾಡುವುದರ ಜೊತೆಯಲ್ಲಿ ಕೆಪಿಸಿಸಿಯ ಜವಾಬ್ದಾರಿಯನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುತ್ತಾ ಇರುವ ಹಾಗೆ ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸ್ತಾ ಕಾರ್ಯಕರ್ತರನ್ನ ಒಗ್ಗೂಡಿಸುತ್ತಿರುವಂತಹ ಶ್ರೀಯುತ ಪ್ರಸಾದ್ ಕಾಂಚನ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ಸರ್, ಹೇಗಿದ್ದೀರಾ? ಗುಡ್ ಸರ್. ಓಕೆ ಸರ್, ಮೊದಲನೇದಾಗಿ ಸಂಘಟನೆ ನಿರಂತರವಾಗಿ ನಡೀತಾ ಇದೆ. ಹೇಗೆ ಪ್ರೆಸೆಂಟ್ ಇಲ್ಲಿ ಒಂದು ರೀತಿಯಲ್ಲಿ ಉಡುಪಿ ಜಿಲ್ಲೆ ಅಥವಾ ಉಡುಪಿ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಇಲ್ಲಿ ವಿರೋಧ ಪಕ್ಷವಾಗಿ ಕೆಲಸವನ್ನ ಮಾಡ್ತಾ ಇರುವಂತದ್ದು, ಯಾವ ರೀತಿಯಾಗಿ ನಿಮ್ಮ ಒಂದು ಸಂಘಟನೆ ನಡೀತಾ ಇದೆ? ನೋಡಿ, ಇಲ್ಲಿ ನಾವು ನೋಡಿದ ಹಾಗೆ ಕಳೆದ ಒಂದು 1999 ನಂತರ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಖಾಲಿ ಉಡುಪಿ ಕ್ಷೇತ್ರದಲ್ಲಿ ಅಂತ ಹೇಳುದಾದ್ರೆ, ನಾನು ನನ್ನ ಕ್ಷೇತ್ರದ ವಿಷಯ ಬಗ್ಗೆ ಮಾತಾಡ್ತೇನೆ, ಖಾಲಿ ಒಮ್ಮೆ ಮಾತ್ರ ನಮ್ಗೆ ಒಂದು ಅವಕಾಶ ಸಿಕ್ಕಿದೆ. ಆ ನಂತರ ಹೆಚ್ಚಿನ ಇಲ್ಲಿಯ ಜನರು ವೈಯಕ್ತಿಕ ಮತ್ತು ಬೇರೆ ಬೇರೆ ಕಾರಣದಿಂದ 2013ರಲ್ಲಿ ಮಾತ್ರ ನಮ್ಗೊಂದು ಸಿಕ್ಕಿತು. ಬೇರೆ ಬೇರೆ ಕಾರಣದಿಂದ ನಮ್ಮ ವಿರೋಧ ಪಕ್ಷವನ್ನ ಆಯ್ಕೆ ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಾವು ಜನರನ್ನು ಅಂತ ಹೇಳ್ಬೇಕಂತ ಹೇಳಲಿಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಇಲ್ಲಿ ಯಾರೆಲ್ಲ ಇದಕ್ಕಿಂತ ಮೊದಲೆಲ್ಲ ಇಲ್ಲಿ ಸ್ಪರ್ಧೆ ಮಾಡಿದಾರ, ಸೊ ಅವರು ನಿರಂತರವಾಗಿ ನಮ್ಮ ಕಾರ್ಯಕರ್ತರನ್ನ ಕೈಯಲ್ಲಿ ಇಟ್ಕೊಳ್ಳದೆ ಸೊ ಒಂದು ಮಾಡಿದ್ರಿಂದ ನಮ್ಮ ಪಕ್ಷ ಈ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಪರಿವರ್ತನೆಗೆ ಬಂದ ನಂತರ ನಮ್ಗೆ ಗೊತ್ತಾಗಿದೆ. ಸೊ ಇದನ್ನು ಹೇಗೆ ನಿಭಾಯಿಸಬೇಕು ಅಂತ ನಾವು ಒಂದು ಅತ್ಯಂತ ಪರಿಶ್ರಮದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅಂದ್ರೆ 2023 ಚುನಾವಣೆಗಿಂತ ಮೊದಲು ಒಂದು ಭಾಗ, ನಂತರ 23 ನಂತರ ಕಳೆದ 3 ವರ್ಷಗಳಲ್ಲಿ ನಿಮ್ಮ ಒಂದು ಸಂಘಟನೆ ಆಗಿರ್ಬೋದು, ನಿಮ್ಮ ಒಂದು ಕಾರ್ಯಕರ್ತರನ್ನು ಒಗ್ಗೂಡಿಸುವ ಕೆಲಸವನ್ನ ಪ್ರಸಾದ್ ಕಾಂಚನ್ ಅವರ ನೇತೃತ್ವದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ? ಈಗ ನಮ್ಮಲ್ಲಿ ನಾನು ಚುನಾವಣೆಯಲ್ಲಿ ಸೋತ ನಂತರ ಒಂದು ವಿಮರ್ಶೆ ಮಾಡಿದ್ದೇನೆ, ನಾವು ಯಾಕೆ ಸೋಲ್ಬೇಕು ಅಂತ. ಯಾಕಂದ್ರೆ ನಾನು ಇಲ್ಲಿ ಕ್ಯಾಂಡಿಡೇಟ್ ಆಗಿ ಬಂದಾಗ, ಅಂದ್ರೆ ನಾನು ಕ್ಯಾಂಡಿಡೇಟ್ ಅಂದ್ರೆ ನಾವು ಕಾಂಗ್ರೆಸ್ನ ಭಾಗದಿಂದಲೇ ಕುಟುಂಬದಿಂದಲೇ ಬಂದದ್ರಿಂದ ನಾರ್ಮಲಿ ನನ್ನ ಪೋಷಕರು ಕೂಡ ಇಲ್ಲಿ ನಿರಂತರವಾಗಿ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡಿ ಕುಟುಂಬದಿಂದ ನೋನ್ ಫ್ಯಾಮಿಲಿ ಅಂತ ನಾವು ಹೇಳುವಂತದ್ದು ಇದರಿಂದ. ಆಮೇಲೆ ನಾವು ಇಲ್ಲಿ ಜನರು ಏನು ನಿರೀಕ್ಷೆ ಮಾಡ್ತಾ ಇದ್ರು ಅಂದ್ರೆ, ಉಡುಪಿ ಅಂದ್ರೆ ನಾವು ನೋಡಿದ್ರೆ ಹೈಯೆಸ್ಟ್ ಲಿಟರೇಟ್ ರೇಟ್ ಇದೆ, ಎಡ್ಯುಕೇಟೆಡ್ ಪರ್ಸನ್, ಅವರಿಗೆ ಕೂಡ ಎಡ್ಯುಕೇಟೆಡ್ ಪರ್ಸನ್ ಕ್ಯಾಂಡಿಡೇಟ್ ಬೇಕು, ಯಂಗ್ ಅಂಡ್ ಡೈನಮಿಕ್ ಲೀಡರ್ ಬೇಕು ಅಂತ ಒಂದು ಮನಸ್ಸಲ್ಲಿ ಇದ್ದದಂತ ಒಂದು ನಾವು ಕಂಡಿದ್ದೇವೆ. ನಮ್ಮ ವರಿಷ್ಠರು ಕೂಡ ಕಂಡಿದ್ದು ನನ್ನನ್ನು ಸೀಟಿಗೆ ಇಲ್ಲಿ ಆಯ್ಕೆ ಮಾಡಿ. ಸೊ ಆ ನಂತರ ಕೂಡ ನಾವು ಸೋತದ್ದು ಅಂತ ನಾವು ಏಕೆ ಸೋತಂತ ವಿಮರ್ಶೆ ಮಾಡಿದಾಗ ನಮ್ಮಲ್ಲಿ ಬೂತ್ ಮಟ್ಟದಲ್ಲಿ ಸ್ವಲ್ಪ ಕಾರ್ಯಕರ್ತರ ಕೊರತೆ ಕಂಪೇರ್ ಟು ನಮ್ಮ ಒಪೋಸಿಷನ್ ಪಾರ್ಟಿ ಕೇಳಿದಾಗ, ಮತ್ತೆ ನಮ್ಮ ಲೀಡರ್ಸ್ ಇಂದ ಸಾಕಷ್ಟು ಕನ್ಫ್ಯೂಷನ್. ಸೊ ಈ ಎರಡನ್ನು ನಾನು ಕಂಡೆ. ಸೊ ಅದರ ನಂತರ ನಾನು ಈಗ ಪ್ರತಿ ಬೂತ್ ಮಟ್ಟದಲ್ಲಿ ಒಂದು ದೊಡ್ಡ ನಮ್ಮ ಕಾರ್ಯಕರ್ತರ ತಂಡವನ್ನ ನಾನು ರಚಿಸಿದ್ರಲ್ಲಿ ನಾನು ಭಾಗಿಯಾಗಿದ್ದೇನೆ. ಸೊ ಖಂಡಿತವಾಗಿ ನಮ್ಮ ಮುಂಬರುವ 2028ರಲ್ಲಿ ನಾನು ವಿಜಯಶಾಲಿ ಆಗ್ತೇನೆ ಅಂತ ನನಗೆ ಭರವಸೆ ಇದೆ. ಅಂದ್ರೆ 2023 ವಿಧಾನಸಭೆ ಚುನಾವಣೆ ಅಂತ ತಗೊಂಡಾಗ ನೀವು ಮೊದಲ ಬಾರಿ ಬಹುಶಃ ವಿಧಾನಸಭೆ ಚುನಾವಣೆಗೆ ನೀವು ಸ್ಪರ್ಧೆಯನ್ನು ಮಾಡ್ತೀರಾ. ಆ ಟೈಮಲ್ಲಿ ಟಿಕೆಟ್ ಕೂಡ ಗೊಂದಲಗಳಿರುತ್ತೆ, ಯಾರಿಗೆ ಸಿಗತ್ತೆ ಏನೋ ಅನ್ನೋ ಕೆಲವು ಕಾರ್ಯಕರ್ತರಿಗಾಗಿರ್ಬೋದು ಮತದಾರರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ. ನಂತರ ನೀವು ಸ್ಪರ್ಧೆಯನ್ನ ಮಾಡ್ತೀರಾ, ಆ ಸಂದರ್ಭದಲ್ಲಿ ಯಾವ ರೀತಿಯಾದೊಂದು ಒಪಿನಿಯನ್ ವ್ಯಕ್ತವಾಗಿದೆ? ನೋಡಿ, ಟಿಕೆಟ್ ಅಲ್ಲಿ ಗೊಂದಲ, ಟಿಕೆಟ್ ಸಿಗೋ ತನಕ ಎಲ್ಲಾ ಪಾರ್ಟಿಯಲ್ಲಿ ಅದು ಇದ್ದದೆ. ಆದ್ರೆ ಒಮ್ಮೆ ಪಕ್ಷ ಗುರುತಿಸಿಕೊಂಡು ಯಾರಿಗಾದ್ರೂ ಟಿಕೆಟ್ ಕೊಟ್ಟ ನಂತರ ಆ ನಂತರ ಎಲ್ಲರೂ ಒಗ್ಗೂಟಾಗಿ ಕೆಲಸ ಮಾಡುವಂತದ್ದು ಕರ್ತವ್ಯ. ಸೊ ಹೆಚ್ಚಿನ ನಮ್ಮ ನಾಯಕರು ಟಿಕೆಟ್ ನನ್ಗೆ ಅವಾರ್ಡ್ ಆದ ನಂತರ ಎಲ್ಲ ಒಗ್ಗೂಡಿಕೊಂಡು ಕೆಲಸ ಮಾಡಿದ್ದಾರೆ. ನಾನು ಮಾಡುದಿಲ್ಲ ಅಂತ ನಾನು ಯಾರಿಗೂ ಪರ್ಸನಲಿ ಅದನ್ನು ಬ್ಲೇಮ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ದಾರೆ. ಸಣ್ಣ ಕನ್ಫ್ಯೂಷನ್ ಎಲ್ಲಾ ಪಾರ್ಟಿಯಲ್ಲಿ ಇದೆ, ಅದನ್ನು ನಾವಿನ್ನು ದೊಡ್ಡ ವಿಚಾರ ಮಾಡ್ಬೇಕಂತ ಏನಿಲ್ಲ. ನಮ್ಮ ವಿರೋಧ ಪಕ್ಷವಾದ ಬಿಜೆಪಿಯಲ್ಲಿ ಎಷ್ಟು ಕನ್ಫ್ಯೂಷನ್ ಇದೆ. ನಮ್ಮಲ್ಲಿ ಮುಂಚಿನ ಶಾಸಕರಿಗೆ ಟಿಕೆಟ್ ಸಿಗ್ಲಿಲ್ಲ, ಬೇರೆ ಹೊಸ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಟ್ರು, ಆದ್ರೂ ಬಿಜೆಪಿ ಇಲ್ಲಿ ವಿನ್ ಆಯ್ತು. ಆ ಲೆಕ್ಕದಲ್ಲಿ ಬಿಜೆಪಿ ಸೋಲ್ಬೇಕಿತ್ತು. ಅವರ ಅಭಿಮಾನಿಗಳು ಅಷ್ಟು ಜನ ಇದ್ರು, ಅವರು ಕೂಡ ಸಪೋರ್ಟ್ ಮಾಡಿದ್ರು ಅವರ ಅಭಿಮಾನಿಗಳು. ಸೊ ಇಲ್ಲಿ ಏನಾಗಿದೆ ಅಂದ್ರೆ, ಆ ವೋಟರ್ಸ್ ಅನ್ನ ರೀಚ್ ಮಾಡುವಂತ ಕೆಲಸ ಕಾರ್ಯಗಳು ಮಾಡುವುದಕ್ಕೆ ನಮ್ಮಲ್ಲಿ ಟೀಮ್ ಆಗ ಎಲ್ಲ ಹಾಳಾಗಿತ್ತು.
ಆ ಒಂದು ವಿಚಾರದಲ್ಲಿ ನಾವು ತುಂಬಾ ಈಗ ಕೆಲಸ ಮಾಡಿ Okay, ದೊಡ್ಡ ಅಂದ್ರೆ- ಬೂತ್ ಮಟ್ಟದಲ್ಲಿ ಸ್ಟ್ರಾಂಗ್ ಟೀಮ್ ಮಾಡಬೇಕು ಅಂತ. ಓಕೆ, ಅಂದ್ರೆ 2023 ನಂತರ ಹಾ. ಈಗ ಕಾರ್ಯಕರ್ತರಿಗೆ ಬೂತ್ ಮಟ್ಟದಲ್ಲಿ ಒಂದು ಚುನಾವಣೆ ಗೆಲ್ಲಬೇಕಂದ್ರೆ ಪ್ರತಿಯೊಂದು ಬೂತ್ ಅಲ್ಲೂ ಕಾರ್ಯಕರ್ತರು ಬೇಕಾಗುತ್ತೆ, ಅವ್ರು ಓಡಾಟವನ್ನ ಮಾಡಬೇಕಾಗುತ್ತೆ, ನಿಮ್ಮ ವಿಚಾರಗಳನ್ನ ಜನರಿಗೆ ತಿಳಿಸುವಂತ ನಿಮ್ಮ ಸರ್ಕಾರ ನಿಮ್ಮ ಪಕ್ಷದ ವಿಚಾರಗಳನ್ನ ತಿಳಿಸುವ ಕೆಲಸವನ್ನ ಅವ್ರು ಮಾಡಬೇಕಾಗತ್ತೆ. ನಂತರದಲ್ಲಿ 3 ವರ್ಷಗಳ ಈ ಸಂದರ್ಭದಲ್ಲಿ ಯಾವ ರೀತಿಯಾದ ಒಂದು ಸಂಘಟನೆ ಆಗಿರ್ಬೋದು, ಈ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಮತ್ತೆ ಜನರಲ್ಲಿ ನಿಮ್ಮ ವಿಚಾರಗಳನ್ನು ತಿಳಿಸುವಂತ ಸರ್ಕಾರದ ಯೋಜನೆಗಳನ್ನು ತಿಳಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾದ ಕೆಲಸ ಆಗ್ತಾ ಇದೆ? ಒಳ್ಳೆ ರೀತಿಯಲ್ಲಿ ನಮ್ಮದು ಕೆಲಸ ಆಗ್ತಾ ಇದೆ. ಪ್ರಥಮವಾಗಿ ನಾವು ಬೂತ್ ಮಟ್ಟದಲ್ಲಿ ನಮ್ಮ ಕಾಂಗ್ರೆಸ್ ಇದು ವಿಂಗ್ಸ್ ಏನಿದೆ, ಯಾಕಂದ್ರೆ ಬೂತ್ ಮಟ್ಟದಲ್ಲಿ ಪುನರಚನೆ ಮಾಡಿದ್ದೇವೆ ನಾವು. ಎಲ್ಲ ಬೂತ್ ಅಧ್ಯಕ್ಷರನ್ನ ಯಾರೆಲ್ಲ ನಮ್ಮ ಪಕ್ಷದಲ್ಲಿ ಹೊಂದಿಕೊಂಡು ಕೆಲಸ ಮಾಡ್ಲಿಕ್ಕೆ ಮನ್ಸಿದ್ದಾರೋ ಅವರನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಯಾರೆಲ್ಲ ಸ್ವಲ್ಪ ಓಲ್ಡ್ ಆಗಿದ್ದಾರೆ, ಮನ್ಸಿಲ್ಲ, ನಾವು ಬೇರೆಯವರನ್ನು ಅವಕಾಶ ಕೊಡಿ ಅಂತ ಹೇಳಿದಾಗ ಬೇರೆಯವರನ್ನು ಕೂಡ ಆಡ್ ಮಾಡಿ ಸಮಗ್ರವಾಗಿ ಬೂತ್ ಮಟ್ಟದಲ್ಲಿ ಒಂದು 70 ಜನರ ತಂಡವನ್ನ ನಾವು ಮಾಡಿದ್ದೇವೆ. ಅದರಲ್ಲಿ ಯುವಕರು, ಮಹಿಳಾ ಕಾಂಗ್ರೆಸ್ ಬೇರೆ, ಯುವ ಕಾಂಗ್ರೆಸ್ ಬೇರೆ, ನಮ್ಮ ಘಟಕಗಳಲ್ಲಿ 5 ಜನ, ಸೊ ಹಾಗೆ 70 ಜನ ತಂಡವನ್ನ ಒಂದು ಬೂತ್ ಅಲ್ಲಿ ನಾವು ನಿರಂತರವಾಗಿ ನಾವು ಮಾಡ್ತಾ ಇದ್ದೇವೆ. ಅಂದ್ರೆ ಹೆಚ್ಚಿನ ಬೂತ್ ಅಲ್ಲಿ ಇದು ಆಗಿದೆ. ನನ್ನದ್ರಲ್ಲಿ ಸಾಧಾರಣ 135 ಮತ್ತೊಂದು 95, ಸೊ 230 ಬೂತ್ ಬರುತ್ತೆ. ಸೊ 230 ಬೂತ್ ಅಲ್ಲಿ ಕೂಡ ನಾವು ಈ ತಂಡವನ್ನ ರಚಿಸಿದ್ದೇವೆ. ನಾವೀಗ ಬರುವ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ನಮಗೂ ಸಾಕಷ್ಟು ಒಂದು ದೊಡ್ಡ ಮಟ್ಟಿನ ಒಂದು ಪಾಸಿಟಿವ್ನೆಸ್ ಅನ್ನ ನಾವು ಇವತ್ತು ಕಾಣಿಸ್ತಾ ಇದ್ದೇವೆ. ಓಕೆ ಸರ್, ಅದೇ ರೀತಿಯಲ್ಲಿ ಈಗ ಇಲ್ಲಿ ನೀವು ವಿರೋಧ ಪಕ್ಷವಾಗಿರುವ ಹಿನ್ನೆಲೆಯಲ್ಲಿ ಇಲ್ಲಿನ ಶಾಸಕರಾಗಿರ್ಬೋದು, ಇಲ್ಲಿನ ಬಿಜೆಪಿ ಆಡಳಿತ, ಬಹುತೇಕ ಶಾಸಕರು ಬಿಜೆಪಿ ಇದ್ದಾರೆ, ಇಲ್ಲಿನ ಆಡಳಿತ ಸಂಪೂರ್ಣವಾಗಿ ಅವರು ಇದ್ರಲ್ಲಿ ಇದ್ರು ಕೂಡ ಇಲ್ಲಿ ನೀವು ಈಗ ವಿರೋಧ ಪಕ್ಷವಾಗಿರೋ ಹಿನ್ನೆಲೆಯಲ್ಲಿ ಶಾಸಕರ ಆಡಳಿತ ಆಗಿರ್ಬೋದು, ಅಲ್ಲಿನ ವ್ಯವಸ್ಥೆ ವಿರುದ್ಧವಾಗಿ ಯಾವ ರೀತಿಯಾದ ಹೋರಾಟಗಳು ಮಾಡ್ತಾ ಇದ್ದೀರಾ? ನೋಡಿ, ಶಾಸಕರು ಇಲ್ಲಿ ಏನಾಗಿದೆ ಅಂದ್ರೆ ಶಾಸಕರಂದ್ರೆ ಜನರೇ ಈಗ ಹೇಳ್ತಾರೆ, ನಾವು ಅದನ್ನು ಡೈರೆಕ್ಟ್ ಆಗಿ ಅವರಿಗೆ ಬ್ಲೇಮ್ ಮಾಡೋದು ಅದು ಸರಿಯಾಗುದಿಲ್ಲ. ಶಾಸಕನಾಗಿ ಏನು ಒಂದು ಕ್ಷೇತ್ರಕ್ಕೆ ಕೆಲಸ ಮಾಡ್ಬೇಕು, ಆ ಕೆಲಸ ಇವತ್ತು ಉಡುಪಿ ಕ್ಷೇತ್ರಕ್ಕೆ ಆಗ್ತಾ ಇಲ್ಲ. ಉಡುಪಿ, ನಾನೀಗ ನಿಮ್ಗೆ ಹೇಳಿದಾಗೆ, ಇಟ್ ಇಸ್ ಅ ವೆರಿ ಹೈಲಿ ಎಡ್ಯುಕೇಟೆಡ್ ಪ್ಲೇಸ್. ಈಗ ನಾವು ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ನಾವು ತಕೊಂಡ್ರೆ, ಅಂದ್ರೆ ಉಡುಪಿ ಮತ್ತು ಮಂಗಳೂರು ಒಟ್ಟಿಗೆ ತಕೊಂಡ್ರೆ, ಇದು ನಮ್ಮದು ವಿದ್ಯಾಕಾಶಿ ಅಂತ ನಾವು ಹೇಳ್ತೇವೆ. ಯಾಕಂದ್ರೆ ಇಲ್ಲಿ ಮಿನಿಮಮ್ ಆಗಿ 20,000 ಇಂಜಿನಿಯರ್ಸ್ ಪ್ರತಿ ವರ್ಷಕ್ಕೆ ಹೊರ ಬರ್ತಾರೆ. 20,000 ಇಂಜಿನಿಯರ್ಸ್. ಇಡೀ ಪ್ರಪಂಚದಲ್ಲಿ ಈ ಅವಿಭಾಜ್ಯ ಜಿಲ್ಲೆಯಲ್ಲಿ ಈ ಒಂದು ಸಿಸ್ಟಮ್ ಇಲ್ಲ. ಬಿಕಾಸ್ ಆಫ್ ಅವರ್ ಕಾಂಗ್ರೆಸ್ ಗವರ್ಮೆಂಟ್ ಇರುವಾಗ ಅಷ್ಟು ವಿದ್ಯೆಗೆ ಇವರು ಪ್ರೋತ್ಸಾಹ ಕೊಟ್ಟು ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಸ್ಥಾಪಿಸಿದ್ರಿಂದ, ಪ್ರೈವೇಟ್ನವರು ಸ್ಥಾಪಿಸಿದ ಅದ್ರ ಪ್ರೋತ್ಸಾಹ ಕೊಟ್ಟ ಸರ್ಕಾರ. ಸೊ ಸ್ಥಾಪಿಸಿದ್ರಿಂದ 20,000 ಇಂಜಿನಿಯರ್ಸ್ ಇವತ್ತು ನೀವು ಇಡೀ ಕರ್ನಾಟಕದಲ್ಲಿ ನೋಡಿದ್ರೆ ಯಾವ ಇಂಜಿನಿಯರ್ ಕಲೆಕ್ಟ್ ಮಾಡಿದ್ರು ಅವ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವನ್ನೇ ಇರ್ತಾನೆ. ಸೊ ಈ ಇಂಜಿನಿಯರ್ಸ್ಗೆ ಯುವಕರನ್ನು ಬೆಳೆಸಲಿಕ್ಕೆ ಬಿಜೆಪಿ ಶಾಸಕ ಇವತ್ತು ಏನು ಮಾಡಿದ್ದಾನೆ? ಯು ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ದ ಡೆವಲಪ್ಮೆಂಟ್ ಆಫ್ ಯೂತ್. ಮತ್ತೆ ನೀವು ಯೂತ್ ಅನ್ನು ನೀವು ಯುವಕರಿಗೆ ಯಾವಾಗ ಪ್ರೋತ್ಸಾಹ ಮಾಡ್ತೀರಿ ಆಗ ನಿಮ್ಮ ಕ್ಷೇತ್ರ ಇಂಪ್ರೂವ್ ಆಗ್ತದೆ. ನಮ್ಮ ಇಲ್ಲಿ ಇವತ್ತು 20,000 ಇಂಜಿನಿಯರ್ ಅಲ್ಲಿ 19,000 ಇಂಜಿನಿಯರ್ ಇವತ್ತು ನಮ್ಮ ಕ್ಷೇತ್ರ ಬಿಟ್ಟು ಹೊರಗೆ ಹೋಗಿದೆ. ಅದರಲ್ಲಿ ಉದ್ಯೋಗದ ಅವಕಾಶ, ಆ ಉದ್ಯೋಗದ ಅವಕಾಶ ಇಲ್ಲಿ ಯಾಕೆ ಬರಲಿಲ್ಲ? ನಾನು ಇವತ್ತು ಬಿಜೆಪಿ ಅವರಿಗೆ ನಾನು ಕ್ವೆಶ್ಚನ್ ಕೇಳೋದು, ನೋಡಿ, ಇಲ್ಲಿ ಮೇಜರ್ ಇಂಡಸ್ಟ್ರಿ ಬಂದದ್ದು ಇಟ್ ಈಸ್ ಅರೌಂಡ್ ಇನ್ ಲೇಟ್ 90s ಅಲ್ಲಿ MRPL ಬಂತು, ಮ್ಯಾಂಗ್ಳೂರ್ ರಿಫೈನರಿ ಪೆಟ್ರೋಕೆಮಿಕಲ್ಸ್. ಅಲ್ಲಿ 8,500 ಇಂಜಿನಿಯರಿಗೆ ಕೆಲಸ ಕೊಟ್ಟು. ಸೊ ಡ್ಯೂರಿಂಗ್ ಹೂಸ್ ಟೈಮ್? ಡ್ಯೂರಿಂಗ್ ಅವರ್ ವೀರಪ್ಪ ಮೊಯ್ಲಿ ಟೈಮ್. ಓಕೆ, ಆಸ್ಕರ್ ಫರ್ನಾಂಡಿಸ್ ಎಫರ್ಟ್ ಅಲ್ಲಿ ಇದನ್ನೆಲ್ಲ ಮಾಡಿ ಇನ್ನೊಂದು ಮಾಡಿ, ಆಗ ಇಂಜಿನಿಯರ್ಸ್ ಪ್ರೊಡಕ್ಷನ್ಸ್ ಕೂಡ ನಮ್ಮಲ್ಲಿ ಕಮ್ಮಿ ಇತ್ತು ಅಲ್ಲಿ. ಅದರ ನಂತರ ನಾವು ನೋಡಿದ್ರೆ ದೇರ್ ಈಸ್ ನೋ ಪ್ರಮೋಷನ್ ಎಟ್ ಆಲ್ ಫಾರ್ ಇಂಡಸ್ಟ್ರೀಸ್. ಯಾಕೆ ಇದಾಗ್ಲಿಲ್ಲ? ನೀವು ಪ್ರಪಂಚದಲ್ಲಿ ಯಾವುದೇ ನೀವು ಜಿಲ್ಲೆ ನೋಡ್ಲಿ, ಯಾವುದೇ ಇದು ಮಾಡಿ, ನೀರಿಗೆ ಕನೆಕ್ಟ್ ಆಗಿ ಯಾವ ಪ್ರದೇಶ ಇರ್ತದೆ ಅದು ಫಾಸ್ಟ್ ಡೆವಲಪ್ ಆಗ್ತದೆ ಬೇರೆ ಸೆಕ್ಟರ್ಗಿಂತ. ಈ ನೀರಿಗೆ ಅದೇ ಪ್ರಶ್ನೆ, ಹ್ಯೂಜ್ ಡೆವಲಪ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಪಾಸಿಬಿಲಿಟೀಸ್ ಇದ್ದದ್ರಿಂದ. ಯಾಕಂದ್ರೆ ಇಲ್ಲಿ ಪೋರ್ಟ್ಸ್ ಕನೆಕ್ಟ್ ಮಾಡ್ಬೋದು, ಕರಾವಳಿ ಮಾಡ್ಬೋದು, ಇಲ್ಲಿ ಪೋರ್ಟ್ಸ್ ಕನೆಕ್ಟ್ ಮಾಡ್ಬೋದು, ಫಿಶರೀಸ್ ಡೆವಲಪ್ಮೆಂಟ್ ಮಾಡ್ಬೋದು, ಏರ್ಪೋರ್ಟ್ಸ್ ಕನೆಕ್ಟ್ ಮಾಡ್ಬೋದು, ರೈಲ್ವೆ ಕನೆಕ್ಟ್ ಮಾಡ್ಬೋದು, ಮತ್ತೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಕೂಡ ಇಲ್ಲಿ ಜಾಸ್ತಿ ಮಟ್ಟದಲ್ಲಿ ಮಾಡೋದ್ರಿಂದ ಈ ಭಾಗದ ಯುವಕರು ಬೇರೆ ಜಿಲ್ಲೆಯ ಯುವಕರಿಗಿಂತ ಉನ್ನತ ಶ್ರೇಣಿಯಲ್ಲಿ ಒಂದು ಡೆವಲಪ್ಮೆಂಟ್ ಆಗುವ ಒಂದು ನಮ್ಗೊಂದು ಚಾನ್ಸ್ ಇದೆ. ಆದ್ರೆ ನಮ್ಮ ಈ ಶಾಸಕರು, ಈ ಶಾಸಕರು ನಾವು ಕರಾವಳಿಯಲ್ಲಿ ಹೇಳ್ತೇವೆ, ನಮ್ಮ ಯಾವುದೇ ಶಾಸಕರು ಅದಕ್ಕೆ ಅಥವಾ ಪ್ರವಾಸೋದ್ಯಮ ಇರ್ಬೋದು, ಈ ಒಂದು ಡೆವಲಪ್ಮೆಂಟ್ಗೆ ನಾವು ಒಂದು ಉತ್ಸಾಹ ತೋರಿಸಲಿಲ್ಲ. ಪ್ರಾಜೆಕ್ಟ್ ಕೂಡ ನಮ್ಮ ಸರ್ಕಾರಕ್ಕೆ ನಾವು ಕೊಡ್ಲಿಲ್ಲ. ಅದೊಂದು ಬಾರಿ ಬೇಸರದ ಸಂಗತಿ. ಖಾಲಿ ಒಂದು ಕೋಮುಗಲಭೆ ಸೃಷ್ಟಿಸಿ ಜನರನ್ನ ನಾನು ಇದೇ ವಿಚಾರ ತಗೊಳ್ಳೋಣ ಅಂತ ಇದ್ದೆ. ಈಗ ಬಿಜೆಪಿ ಅವ್ರದ ಮೇನ್ ಸಿದ್ಧಾಂತ ಹಿಂದುತ್ವ ಅನ್ನೋದು ಅವರು ಒಂದು ಸಿದ್ಧಾಂತದಲ್ಲೇ ಹೋಗ್ತಾ ಇದ್ದಾರೆ.
ಅವರು ಪ್ರತಿ ಚುನಾವಣೆಯಲ್ಲೂ ಕೂಡ ಕರಾವಳಿ ಭಾಗದಲ್ಲಿ ಹಿಂದುತ್ವ ಸಿದ್ಧಾಂತವನ್ನ ಹೆಚ್ಚಾಗಿ ಅವರು ಪ್ರತಿಪಾದನೆ ಮಾಡ್ತಾರೆ. ಆ ಹಿಂದುತ್ವ ಸಿದ್ಧಾಂತಕ್ಕೆ ಪ್ರತಿರೂಪವಾಗಿ ಅಥವಾ ಅದಕ್ಕೊಂದು ವಿರುದ್ಧವಾಗಿ ಕಾಂಗ್ರೆಸ್ ಅವರು ಎಲ್ಲೋ ಒಂದು ರೀತಿಯಲ್ಲಿ ಅಥವಾ ನಿಮ್ಮ ವಿಚಾರಗಳನ್ನು ತಿಳಿಸೋದಾಗಿರ್ಬೋದು ಅಥವಾ ನೀವು ಮಾಡಿರುವಂತಹ ಕೆಲಸಗಳನ್ನು ಹೇಳುವಲ್ಲಿ ಎಲ್ಲೋ ಒಂದ್ ಕಡೆ ಫೇಲ್ಯೂರ್ ಆಗ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕರಾವಳಿ ಭಾಗದಲ್ಲಿ ಹಿನ್ನಡೆ ಆಗ್ತಾ ಇದೆ ಅನ್ನೋ ಮಾತಿದೆ. ಹೌದಲ್ಲ, ಫೇಲ್ಯೂರ್ ಅಂದ್ರೆ ನಾನು ಹೇಳ್ತೇನೆ, ನಮ್ಮಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರ ಕೊರತೆ ಇದ್ದದ್ರಿಂದ ಅದು ಫೇಲ್ ಆಯ್ತು. ಈಗ ನಾನಿಲ್ಲಿ ನಾಯಕನಾಗಿ ಬಂದ ನಂತರ ಈಗ ಹಿಂದೂಸಮ್ ಇದನ್ನು ನಮ್ಮ ಇದರಲ್ಲಿ ನಾವು ಮಾಡಿ ತೋರಿಸ್ಲಿ ನೋಡ. ಇಟ್ ಇಸ್ ನಾಟ್ ಪಾಸಿಬಲ್. ನಾವು ಏನ್ ಮಾಡಿದ್ದೇವೆ, ನಾವು ಜನರಿಗೆ ಅದನ್ನು ಅರಿವು ಮಾಡಿಸಿಕೊಟ್ಟಿದ್ದೇವೆ. ನೋಡಿ, ಇದು ಅಲ್ಲ ಆಕ್ಚುಲಿ ಹಿಂದೂಸ್ ಯಾರು, ಹಿಂದೂಸ್ ಕಾಂಗ್ರೆಸ್ನವರು. ನೀವು ಕರೆಕ್ಟ್ ನೋಡ್ಬೇಕಾದ್ರೆ ಒಂದು ಪಾರದರ್ಶಕ ರೀತಿಯ ಆಡಳಿತ ಕೊಟ್ಟರು ಯಾರು? ಇಡೀ ಉಡುಪಿ ಕೃಷ್ಣದ ಮಠದಲ್ಲಿ ಸಂಸ್ಕೃತ ಕಾಲೇಜನ್ನು ಸ್ಥಾಪಿಸಿದ್ಯಾರು? ನಾವು ಇದನ್ನೆಲ್ಲ ಆಲೋಚನೆ ಮಾಡಬೇಕು. ಇದೇ ಹಿಂದೂ ಅಂತ ವೋಟ್ ಇವತ್ತು ತಕೊಂಡು ಬ್ರಹ್ಮಾವರದಲ್ಲಿ ಇವತ್ತು RSS ಇದ್ದು ಸ್ಕೂಲ್ ಆಗಿದೆ. ಅದಕ್ಕೆ ಜಾಗ ಸರ್ಕಾರ ಕೊಟ್ಟಿದೆ, ರೋಡ್ ಸರ್ಕಾರ ಕೊಟ್ಟಿದೆ. RSS ಸ್ಕೂಲಿಗೆ ಜಾಯಿನ್ ಆದ ಮಕ್ಕಳಿಗೆ ಇವತ್ತು ಫೀಸ್ ಎಷ್ಟು? 1.5 ಲಕ್ಷ ರೂಪಾಯಿ ಫಾರ್ ಎಲಿಮೆಂಟರಿ. ಬೇರೆ ಸ್ಕೂಲಲ್ಲಿ ಫೀಸ್ ಎಷ್ಟು? 40,000 ರೂಪಾಯಿ. ಅದೇ ಹಿಂದೂಗಳ ಓಟ್ ತಕೊಂಡು RSS ಸ್ಕೂಲ್ ಸ್ಟಾರ್ಟ್ ಮಾಡಿದ್ದು, RSS ಪ್ರಾಯೋಜಕವಾಗಿ ಸ್ಕೂಲ್ ಸ್ಟಾರ್ಟ್ ಇದ್ದ ನಂತರ ಒಂದು 50% 30 ಜನ ಬಡ ಹಿಂದೂ ಮಕ್ಕಳಿಗೆ ಅಲ್ಲಿ ಫ್ರೀ ಸೀಟ್ ಕೊಡ್ಬೇಕಲ್ಲ ಇವರು. ಅದ್ರಲ್ಲಿ ಯಾಕೆ ಇವರು ಫೇಲ್ ಆದ್ರು? ನಾವು ಇದನ್ನು ಖಂಡಿತವಾಗಿಯೂ ನಮ್ಮ ಮತದಾರರ ಹತ್ರ ನಾವು ಮನೆ ಬಾಗಿಲಿಗೆ ತಕೊಂಡು ಹೋಗ್ತೇವೆ. ಹಿಂದೂಗಳಂತ ನಮ್ಮ ಹತ್ರ ಓಟ್ ತಕೊಂಡು ನಮ್ಮ ನಾಗರಿಕರ ಹತ್ರ ಓಟ್ ಅನ್ನ ಕನ್ವರ್ಟ್ ಮಾಡಿ ಆ ಹಿಂದೂಗಳಿಗೆ ಮೋಸ ಮಾಡಿದ ಸರ್ಕಾರ ಇಲ್ಲಿ ಅಥವಾ ಮೋಸ ಮಾಡಿದಂತ ಯಾವ ಪಾರ್ಟಿ ಇದೆ ಅದು ಬಿಜೆಪಿ. ನಾವು ಜನರಿಗೆ ಮನೆಗೆ ಹೋಗಿ ಮಾಹಿತಿ ತಲುಪಿಸೋದ್ರಲ್ಲಿ ನಾವು ಫೇಲ್ ಆಗೋದ್ರಿಂದ ನಮ್ಗೆ ಇಂಥದ್ದೊಂದು ಸಿಚುವೇಶನ್ ನಾವು ಫೇಸ್ ಮಾಡ್ಬೇಕಾಯ್ತು. ನಮ್ಗೆ ಖಂಡಿತವಾಗಿಯೂ ಇನ್ನು ಅದು ನಮ್ಗೆ ಗ್ಯಾರಂಟಿ ಇದೆ, ಅಂತ ಸಿಚುವೇಶನ್ ಇನ್ನು ನಾವು ಬರ್ಲಿಕ್ಕೆ ಬಿಡುದಿಲ್ಲ. ಅಂದ್ರೆ ನೇರವಾಗಿ ಕೇಳ್ತೇನೆ, ಬಿಜೆಪಿಯ ಹಿಂದುತ್ವದ ಅಸ್ತ್ರಕ್ಕೆ ನಿಮ್ಮ ಪ್ರತಿ ಅಸ್ತ್ರ ಏನು? ನಮ್ಮ ಬಿಜೆಪಿಯ ಅಸ್ತ್ರಕ್ಕೆ ನಮ್ಮ ಪ್ರತಿ ಅಸ್ತ್ರ ನಾವು ಕೂಡ ನಾಗರಿಕರು ಅಂತ ನಾವು ಹೇಳ್ತೇವೆ. ನಾವು ಪ್ರತಿ ಅಸ್ತ್ರ ಅಂದ್ರೆ ನಾವು ಅವರು ಮಾಡೋದು ತಪ್ಪು ಅಂತ ಹೇಳುದಿಲ್ಲ. ಯಾಕಂದ್ರೆ ಅವರು ಒಂದು ಧರ್ಮದ ಪ್ರಕಾರ ಓಟ್ ಕೇಳಿದ ನಂತರ ಅದು ಸುಳ್ಳು ಅಂತ ನಾವು ಪ್ರೂವ್ ಮಾಡ್ಬೇಕಲ್ಲ. ಅದು ಸುಳ್ಳು ಅಂತ ನಾವು ಪ್ರೂವ್ ಮಾಡ್ತೇವೆ, ಪ್ರೂವ್ ಆಗಿದೆ ಅದು ಸುಳ್ಳು ಅಂತ ಮಾಡಿದ್ದೇವೆ. ಈಗ ಎಲ್ಲಿ ಅವರು ಹಿಂದೂ ಮಕ್ಕಳಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಕೊಟ್ಟಿದ್ದಾರೆ ಅಲ್ಲ, ಜನರಲಿ ಕೇಳುವ. ಈಗ ನೀವು ಮೀಡಿಯಾದಿಂದ ಬಂದಿದ್ದೀರಿ ಹಾಗೆ ಅಂತ ಯಾವ ಹಿಂದೂ ಮಕ್ಕಳಿಗೆ, ಎಷ್ಟೋ ಹಿಂದೂ ಮಕ್ಕಳಿಗೆ ಸಾಕಷ್ಟು ಇವ್ರು ಬರ್ತಾರೆ, ನಮ್ಮಲ್ಲಿ ಬರ್ತಾರೆ, ಅವ್ರು ಬರ್ತಾರೆ. ಯಾವ ಹಿಂದೂ ಅಥವಾ ಕಾಂಗ್ರೆಸ್ ಯಾವ ಮುಸ್ಲಿಮಿಗೆ ಪ್ರೇರಣೆ ಕೊಟ್ಟಿದ್ದಾರೆ? ನೀವು ಹೇಳಿ. ಯಾವ ಕಾನ್ಸ್ಟಿಟ್ಯೂಷನ್ ಪ್ರಕಾರ, ನಮ್ಮ ಸಂವಿಧಾನದ ಪ್ರಕಾರ ಎಷ್ಟು ಅಲ್ಪಸಂಖ್ಯಾತರಿಗೆ ಯಾವ ಭಾಗದಲ್ಲಿ ಅನುದಾನ ಹೋಗ್ತದೆ ಅದು ಹೋಗ್ತದೆ, ಯಾವ ಅಲ್ಲಿ ಹೋಗುದಿಲ್ಲ ಅದು ಹೋಗುದಿಲ್ಲ. ಅದು ಇವರಿದ್ವಾಗಲೂ ಹೋಗ್ತಿತ್ತು. ಇವರೀಗ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇದ್ದಾರೆ, ಇವರು ಏನೋ ಮಾಡ್ಬೋದು, ಇವರು ಯಾಕೆ ಮಾಡ್ತಾ ಇಲ್ಲ? ಇದನ್ನೆಲ್ಲ ನಾವು ಜನರಿಗೆ ತಿಳಿಸಿದ ನಂತರ ಪ್ರಾಯಶಃ ಜನರು ಆ ಬಗ್ಗೆ ಸ್ವಲ್ಪ ಅವರು ಆಲೋಚನೆ ಮಾಡುವಂತ ಒಂದು ಶಕ್ತಿ ಬರ್ತದೆ. ನಮ್ಗೊಂದು 10-12% ವೋಟ್ ಡಿಫರೆನ್ಸ್ ಆಗ್ತದೆ. ನಾವು ಎಲ್ಲಾ ಕ್ಷೇತ್ರ ನೋಡುವಾಗ ಅದು 10ರಲ್ಲಿ 1 ಜನ ಮಾತ್ರ. ಸೊ ಅದನ್ನು ನಾವು ಈ ವರ್ಷ ನಾವು ಅದನ್ನು ನಾವು ತಗೊಳ್ತೇವೆ ಅಂತ ನಮ್ಗೆ ಗ್ಯಾರಂಟಿ ಇದೆ. ನಮ್ಮ ಸಮಗ್ರವಾಗಿ ನಮ್ಮ ಬೂತ್ ಮಟ್ಟದಲ್ಲಿ ನಾವು ಕೆಲಸಕ್ಕೆ ಇಳಿದಿದ್ದೇವೆ. ಎಲ್ಲ ಟೀಮ್ ವರ್ಕ್ ಆಗಿದೆ. ಮತ್ತೆ ನಮ್ಮದು ದೊಡ್ಡ ಅಡ್ವಾಂಟೇಜ್ ಅಂದ್ರೆ ನಾವು ಏನು ಹೇಳಿದ್ದೇವ ಸರ್ಕಾರದಿಂದ ಗ್ಯಾರಂಟಿ ಯೋಜನೆ ಬಗ್ಗೆ ಕೇಳಬೇಕಂತಿದ್ದೆ. 2023ರಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಕ್ಕೆ ಪ್ರಮುಖ ಪಾತ್ರ ವಹಿಸಿರುವಂತದ್ದು ಪಂಚ ಗ್ಯಾರಂಟಿಗಳು. ರಾಜ್ಯದ ಬಹುತೇಕ ಇದು ಮಲೆನಾಡು ಭಾಗದಲ್ಲೂ ಕೂಡ ಹಿಂದುತ್ವ ಅಸ್ತ್ರ ಬಳಸಿದ್ರು ಕೂಡ ಅಲ್ಲಿ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5ಕ್ಕೆ 5 ಸ್ಥಾನವನ್ನ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ಶಿವಮೊಗ್ಗ ಆಗಿರ್ಬೋದು, ಮಧ್ಯ ಕರ್ನಾಟಕ ಎಲ್ಲವನ್ನು ಗೆದ್ರು ಕೂಡ ಕರಾವಳಿ ಭಾಗದಲ್ಲಿ ಒಂದು ರೀತಿಯಲ್ಲಿ ಅದು ಫೇಲ್ಯೂರ್ ಆಗುತ್ತೆ. ಆದ್ರೆ ನಂತರದಲ್ಲಿ ಅತಿ ಹೆಚ್ಚು ಗ್ಯಾರಂಟಿ ಯೋಜನೆಗಳಿಂದ ಸದುಪಯೋಗ ಪಡ್ಕೊಂಡಂತವ್ರು ಕರಾವಳಿ ಭಾಗದವರು ಅನ್ನುವ ಒಂದು ಮಾತು ಕೂಡ ಇರುವಂತದ್ದು. ಗ್ಯಾರಂಟಿ ಯೋಜನೆಗಳು 2023ರಲ್ಲಿ ಇನ್ನು ನಿಮಗೆ ಇದಾಗಿರ್ಲಿಲ್ಲ, ಬೆನಿಫಿಟ್ ಆಗಿರಲ್ಲ. ಆದ್ರೆ 2028 ಈಗ ಆಲ್ರೆಡಿ 5 ಗ್ಯಾರಂಟಿಗಳು ಕೂಡ ಚಾಲನೆಗೆ ಬಂದಿರುವಂತದ್ದು. ಇದು 2028ರ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಭಾವ ಬೀರುತ್ತೆ ಅಂತ ಅನ್ಸುತ್ತಾ? ಖಂಡಿತವಾಗಿ. ಯಾಕಂದ್ರೆ ನಾವು ನಿನ್ನೆ ಗ್ಯಾರಂಟಿ ಯೋಜನೆಯ ಒಂದು ಮೀಟಿಂಗ್ ಅನ್ನ ನಾವು ಮಾಡಿದ್ವಿ ನಮ್ಮ ಪಕ್ಷ ಮುಖಾಂತರ. ಈಗಾಗಲೇ 26 ಇನ್ಸ್ಟಾಲ್ಮೆಂಟ್ ಗೃಹಲಕ್ಷ್ಮಿದು ಹೋಗಿ ಜನರಿಗೆ. ಅಂದ್ರೆ ನಮ್ಮ ಸರ್ಕಾರ ಬಂದು ಎಷ್ಟು ತಿಂಗಳಾಯ್ತು ಅಷ್ಟು ಇದು ಹೋಗಿ ಆಗಿದೆ. ಅಂದ್ರೆ ಲಾಸ್ಟ್ ಜನವರಿ ತನಕ ಎಲ್ಲವೂ ಹೋಗಿ ಆಗಿದೆ ಜನರಿಗೆ. ಮತ್ತೆ ಈಗ ಇದನ್ನು ಗ್ಯಾರಂಟಿ ಯೋಜನೆಯನ್ನು ಪುನಃ ನಾವು ಗಟ್ಟಿ ಮಾಡಬೇಕು, ಜನರ ಹತ್ರ ಹೋಗಬೇಕು ಅಂತ ಹೇಳೋದಕ್ಕೆ ನಾವು ಪಂಚಾಯತ್ ಮಟ್ಟದಲ್ಲಿ ಗ್ಯಾರಂಟಿ ಸಮಾವೇಶವನ್ನ ನಾವು ಮಾಡ್ತಾ ಇದ್ದೀವಿ.
Okay. ಕನಿಷ್ಠ ಮಟ್ಟದಲ್ಲಿ 1,000 ಜನವನ್ನು ತರುವಂತ ಒಂದು ಮಾಹಿತಿಯನ್ನ ಕೊಟ್ಟು ಪ್ರತಿ ಪ್ರತಿ ಪಂಚಾಯತ್ ಅಲ್ಲಿ Okay. ನಾವು ಮಾಡ್ತಾ ಇದ್ದೇವೆ. ಅದು ಈಗ 11 ತಾರೀಕು ಬರೋ ತಿಂಗಳು 11 ತಾರೀಕಿನಿಂದಲೇ ಸ್ಟಾರ್ಟ್ ಆಗ್ತದೆ. ನಮ್ಗೆ Okay. 19 ಪಂಚಾಯತ್ ಬರ್ತದೆ. 19 ಪಂಚಾಯತ್ ಅಲ್ಲಿ ಕೂಡ ನಾನು ಮಾಡ್ತಾ ಇದ್ದೇನೆ. Okay. ಮತ್ತೊಂದು ಇಲ್ಲಿ ಮುನ್ಸಿಪಾಲಿಟಿಯಲ್ಲಿ ಒಂದು 35 ವಾರ್ಡ್ ಉಂಟು, ಅಲ್ಲಿ ಆ ವಾರ್ಡ್ ಪ್ರಕಾರ ಕೂಡ ನಾನು ಮಾಡ್ತಾ ಇದ್ದೇನೆ. Okay. ಸೊ ಈ ಒಂದು ಸಮಾವೇಶವನ್ನ ನಾವು ಬರುವ 6 ತಿಂಗಳ ಒಳಗೆ ಎಲ್ಲ ಮುಗಿಸ್ತೇವೆ. Okay. ಬರುವ 6 ತಿಂಗಳು ಅಂದ್ರೆ Okay. ಬಿಫೋರ್ ಮುನ್ಸಿಪಾಲಿಟಿ ಎಲೆಕ್ಷನ್ ಅಂಡ್ ಬಿಫೋರ್ ಪಂಚಾಯತ್ ಎಲೆಕ್ಷನ್ ನಾವು ಮುಗಿಸ್ತೇವೆ. Okay. ಸೊ ಈ ಸಮಾವೇಶ ಮಾಡಿದ ನಂತರ ಜನರಿಗೆ ಇನ್ನಷ್ಟು ನಮ್ಮ ಪಕ್ಷದ ಮೇಲೆ, ನಮ್ಮ ಸರ್ಕಾರ ಮೇಲೆ ಒಂದು ನಂಬಿಕೆ ಉಂಟಾಗುವಂತ ಒಂದು ಕೆಲಸವನ್ನ ನಾವು ಮಾಡ್ತೇವೆ. Okay. ಯಾಕಂದ್ರೆ ಕಾಂಗ್ರೆಸ್ ಒಂದೇ ಪಕ್ಷ ಏನು ಜನರಿಗೆ ಹೇಳಿದ ಅದನ್ನು ಮಾಡಿ ತೋರಿಸಿದ್ದಾರೆ ಅಷ್ಟನ್ನು. ನಮ್ಗೆ ಕಷ್ಟ ಇತ್ತು, ನಮ್ಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಏನು ಅನುದಾನ ಬರ್ಬೇಕಿತ್ತು, ನಾವು ಪಕ್ಷಕ್ಕೆ ಕೊಡ್ಬೇಕಾದ್ರೆ ಅವ್ರು ಬರ್ಲಿಲ್ಲ, ನಮಗೂ ಕೊಡ್ಲಿಲ್ಲ. ಯಾಕಂದ್ರೆ ನಾವು ಜನರ ಬೆಂಬಲ ತಗೊಳ್ತೇವೆ ಅಂತ. ಆದರೂ ನಾವು ಏನು ಗ್ಯಾರಂಟಿ ನಾವು ಜನರಿಗೆ ಹೇಳಿದ್ದೇವ, ಆ ಗ್ಯಾರಂಟಿಯನ್ನು ನಾವು ಸಮಗ್ರವಾಗಿ ಕೊಡ್ತಾ ಇದ್ದೇವೆ. ಇನ್ನೊಂದು ದೊಡ್ಡ ವಿಚಾರ ಅಂದ್ರೆ ನಾನು ಹೇಳ್ತೇನೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಬೆನಿಫಿಟ್ ಟೇಕರ್ಸ್ ಯಾರಿದ್ದಾರೆ ಅದು ಉಡುಪಿ ಜಿಲ್ಲೆ. ಗೊತ್ತಾಯ್ತಲ್ಲ, ಇಲ್ಲಿ ನಮ್ಮನ್ನವರು ಆ ಟೈಮಲ್ಲಿ ನಮ್ಗೆ ಸಪೋರ್ಟ್ ಮಾಡ್ಲಿಲ್ಲಾದ್ರು ಜನರು ನಾಗರಿಕರು ಏನ್ ಮಾಡಿದ್ದಾರೆ, ಬೆನಿಫಿಟ್ ತಗೊಂಡಿದ್ದಾರೆ. ಆ ನಾಗರಿಕರು ಎಲ್ಲ ನಮ್ಗೆ ಇವತ್ತು ಸಪೋರ್ಟ್ ಮಾಡಲೇಬೇಕು. ನೇರವಾಗಿ ಕೇಳ್ತೇನೆ ಸರ್, ಏನು 2023 ಗ್ಯಾರಂಟಿ ಯೋಜನೆಯಿಂದ ಈಗೇನು ಬೆನಿಫಿಟ್ ಇಡೀ ರಾಜ್ಯದಲ್ಲೇ ಪರ್ಸೆಂಟೇಜ್ ತಗೊಂಡಾಗ ಉಡುಪಿ ಜಿಲ್ಲೆಯ ನಾಗರಿಕ, ಇಲ್ಲಿನ ಮತದಾರರೇ ಹೆಚ್ಚಿನದಾಗಿ ಗ್ಯಾರಂಟಿ ಯೋಜನೆ ಬೆನಿಫಿಟ್ ಅನ್ನು ಪಡೆದಿರುವಂತದ್ದು. ಬೆನಿಫಿಟ್ ಅನ್ನು ಪಡೆದಿರುವಂತ ಇಲ್ಲಿನ ಮತದಾರರು, ಸಾರ್ವಜನಿಕರು 2028 ವಿಧಾನಸಭೆ ಚುನಾವಣೆ ಟೈಮಲ್ಲಿ ಅದು ವೋಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಖಂಡಿತವಾಗಿ ವೋಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಅಂದ್ರೆ ನಾವು ಜನರ ಜೊತೆ ಇರ್ಬೇಕು. ನೋಡಿ, ಇಷ್ಟ ತನಕ ಏನೆಲ್ಲ ಈಗ ನೋಡಿ, ಬಿಜೆಪಿ ಸರ್ಕಾರದವರು, ನರೇಂದ್ರ ಮೋದಿ ಅವರು ಅವರ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವರು ಏನ್ ಹೇಳಿದ್ರು, ಅವರು 15 ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಪ್ರತಿ ಅಕೌಂಟ್. ಅದರಲ್ಲಿ ಫೇಲ್ ಆದ್ರು. ಅದೇ ರೀತಿಯಲ್ಲಿ ನಾವು 2023ರಲ್ಲಿ ಆ ಒಂದು ಎಕ್ಸಾಂಪಲ್ ತಗೊಂಡು 2023ರಲ್ಲಿ ಏನು ನಾವು ಜನರಿಗೆ, ಇಲ್ಲಿ ಉಡುಪಿ ಜನರಿಗೆ ನಾವು ಏನು ಹೇಳಿದ್ದೇವೆ, ಅವರಿಗೆ ನಂಬಿಕೆ ಇರಲಿಲ್ಲ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಮೋಸ ಮಾಡಿದ್ದಾರೆ, ಇವರು ಮೋಸ ಮಾಡಿದ್ದಾರೆ ಅಂತ ಮಾಡ್ತಾರೆ ಅಂತ ಅವ್ರಿಗೆ ನಂಬಿಕೆ ಇತ್ತು. ಅದಕ್ಕೆ ನಮ್ಗೆ ಓಟ್ ಹಾಕ್ಲಿಲ್ಲ. ಇದೀಗ ಕೊಟ್ಟ ನಂತರ ಅವ್ರು ನಮ್ಗೆ ಓಟ್ ಹಾಕದೇ ಇರ್ಲಿಕ್ಕೆ ಆಗುದಿಲ್ಲ. ಈಗ ನಾವು ಸಾಮಾನ್ಯವಾಗಿ ನಾವು ಫೀಲ್ಡ್ ಅಲ್ಲಿ ಇರುವುದರಿಂದ ಪ್ರತಿ ದಿವಸನೂ ನಾವು ಬಡವರನ್ನು ಸಿಗ್ತೇವೆ, ಫಲಾನುಭವಿಗಳನ್ನು ಸಿಗ್ತೇವೆ. ಫಲಾನುಭವಿಗಳನ್ನ ಮೀಟ್ ಆದ ಟೈಮಲ್ಲಿ, ಗ್ಯಾರಂಟಿ ಯೋಜನೆಗಳಿಂದ ಏನು ಸದುಪಯೋಗವನ್ನು ಪಡ್ಕೊಂಡಿರುವಂತಹ ಫಲಾನುಭವಿಗಳು ಮೀಟ್ ಆದ ಟೈಮಲ್ಲಿ ಅವರು ಏನು ಯಾವ ರೀತಿಯಾದ ಒಪಿನಿಯನ್ ವ್ಯಕ್ತಪಡಿಸ್ತಾರೆ? ಖಂಡಿತವಾಗಿಯೂ ಒಳ್ಳೆ ಒಪಿನಿಯನ್ಸ್ ಬರ್ತಾ ಇದೆ. ನಾನು ಮೊನ್ನೆ ತಾನೇ ನನ್ನ ಕ್ಷೇತ್ರದಲ್ಲಿ ಒಂದು 5 ಜನ ಸಿಕ್ಕಿದಾಗ ಒಂದು ತಾಯಿ ಹೇಳ್ತಾರೆ, ನಿಮ್ಮ ಯೋಜನೆಯಿಂದ ನಾನು ನನ್ನ ಮಗನ ಕಾಲೇಜ್ ಫೀಸ್ ಕಟ್ಲಿಕ್ಕೆ ಆಯ್ತು. ಇನ್ನೊಂದು ತಾಯಿ ಹೇಳ್ತಾರೆ, ನನ್ನ ಮಗಳ ಮದುವೆಗೆ ನಂಗೆ ಚಿನ್ನ ತಗೊಳ್ಳಿಕ್ಕೆ ಹೆಲ್ಪ್ ಆಯ್ತು. ಸೊ ಇಂಥದನ್ನೆಲ್ಲ ಒಂದು ಬಡ ಕುಟುಂಬಕ್ಕೆ ನಾವು ಕೊಡುವಾಗ ಖಂಡಿತವಾಗಿ ಅವರ ಆಶೀರ್ವಾದ ನಮ್ಗೆ ಬಂದೇ ಬರ್ತದೆ. ಖಂಡಿತವಾಗಿ ಆಶೀರ್ವಾದ ಬಂದೇ ಬರ್ತದೆ. ನಾವು ವಿ ಆರ್ 100% ಕಾನ್ಫಿಡೆನ್ಸ್ ದಟ್ ನಮ್ಗೆ ನೆಕ್ಸ್ಟ್ ಚುನಾವಣೆಯಲ್ಲಿ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ಕ್ಯಾಂಡಿಡೇಟ್ಸ್ಗಳು ಒಂದು ವಿನ್ ಆಗುವ ಒಂದು ಸಂಕೇತ ಈಗನೇ ನಮ್ಗೆ ಬರುತ್ತೆ. ನಾನು 2028 ವಿಧಾನಸಭೆ ಚುನಾವಣೆಗೆ ಇನ್ನು 2 ವರ್ಷಗಳು ಮಾತ್ರ ಬಾಕಿ ಉಳಿದಿರುವಂತದ್ದು. ಈಗಾಗಲೇ ಚುನಾವಣೆ ಎಲ್ಲಾ ತಯಾರಿಗಳು, ಸಂಘಟನೆ ಕೂಡ ನೀವು ಕೂಡ ನಿರಂತರವಾಗಿ ಮಾಡ್ತಾ ಇದ್ದೀರಾ. 2028 ವಿಧಾನಸಭೆ ಚುನಾವಣೆಯಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ನಿರೀಕ್ಷೆ ಮಾಡಬಹುದಾ? ಖಂಡಿತವಾಗಿ ಜನ ನಿಮ್ಮನ್ನ ಕೈ ಹಿಡಿತಾರೆ. ಖಂಡಿತವಾಗಿ ಹಿಡಿಲೇಬೇಕು. ಈಗ ಜನರಿಗೆ ನಾವು ಮಾತಾಡುವಾಗ ಏನ್ ಹೇಳ್ತಾರೆ, ವಿ ವಾಂಟ್ ಎ ಡೈನಮಿಕ್ ಲೀಡರ್, ವಿ ವಾಂಟ್ ನಮ್ಗೆ ಎಡ್ಯುಕೇಟೆಡ್ ಬೇಕು, ನಮ್ಗೆ ಯಾರು ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಇದ್ದಾನೆ, ಯಾರು ಮಾತಾಡ್ತಾನೆ ಅಸೆಂಬ್ಲಿಯಲ್ಲಿ, ಅಂತ ಬ್ಯಾಕ್ ಗ್ರೌಂಡ್ ಇದ್ದ ಲೀಡರ್ ಬೇಕು. ಇದೆಲ್ಲ ಜನರ ನಿರೀಕ್ಷೆ ಇದೆ. ಇದೆಲ್ಲ ಜನರ ನಿರೀಕ್ಷೆಯಲ್ಲಿ ಅವ್ರು ನಮ್ಗೆ ಒಂದು ಚಾನ್ಸ್ ಕೊಡ್ಲೇಬೇಕಲ್ವಾ? ಅಲ್ಲಿ ನಾನು ಇನ್ನೊಂದು, ಈಗ ಇಲ್ಲಿನ ಒಂದು ಸಾರ್ವಜನಿಕರಿಗೆ ಒಂದು ಕೇಳಿದರೆ, ಪ್ರಸಾದ್ ಕಾಂಚನ್ ಅವರಿಂದ ಇಲ್ಲಿನ ಮತದಾರರಾಗಿರಬಹುದು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಏನ್ ನಿರೀಕ್ಷೆ ಮಾಡಬಹುದು ಮುಂದಿನ ದಿನಗಳಲ್ಲಿ? ನೋಡಿ, ಇಲ್ಲಿ ವಿದ್ಯಾರ್ಥಿಗಳು ಏನ್ ನಿರೀಕ್ಷೆ ಮಾಡ್ತಿದ್ದಾರೆ ನನ್ನ ಹತ್ರ ಅಂದ್ರೆ, ಬಿಕಾಸ್ ಐ ಆಮ್ ಫ್ರಮ್ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್. ನಾನು ಇದಕ್ಕಿಂತ ಮೊದಲು ಉಡುಪಿ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೆ. ಸೊ ನಾನು ಮತ್ತೆ ನನಗೆ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ತುಂಬಾ ಇದೆ ನನ್ನ ವ್ಯವಹಾರದಲ್ಲಿ. ಸೊ ಅವರಿಗೆ ನನ್ನ ಹತ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಅವರು ಏನು ಮಾಡ್ತಾರೆ, ನಾನು ಉಡುಪಿಯಲ್ಲಿ ಒಂದು ಸಮಗ್ರ ಅಭಿವೃದ್ಧಿಯಾದ ಜಿಲ್ಲೆಗೆ ತಕೊಂಡು ಹೋಗ್ತೇನೆ ಅಂತ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇದೆ ನನ್ನ ಮೇಲೆ. ಸ್ಪೆಷಲಿ ಯುವಕರಿಗೆ ನಾನು ಬಂದಾಗ ಎಲ್ಲರನ್ನ ಮೀಟ್ ಮಾಡುವಾಗ ಗೊತ್ತಾಗುತ್ತೆ. ನಾನು ಹಲವಾರು ಕಾಲೇಜಲ್ಲಿ ಪ್ರೆಸೆಂಟೇಷನ್ಗೆ, ಹಲವಾರು ಕ್ಲಾಸ್ ರೂಮ್ಸ್ ಅಲ್ಲಿ ಯೂತ್ಗೆ ಪ್ರೆಸೆಂಟೇಷನ್ಗೆ, ಇದಕ್ಕೆಲ್ಲ ನಾನು ಹೋಗ್ತಾ ಇದ್ದೇನೆ. ಅವರು ಸ್ಟೂಡೆಂಟ್ಸ್ ಕೇಳುವಂತ ಒಂದು ಕ್ವೆಶ್ಚನ್ ಅನ್ನ ಅಥವಾ ನಾನು ಮಾತಾಡುವ ರೀತಿಯಲ್ಲಿ ಅವರಿಗೆ ತುಂಬಾ ನನ್ನ ಮೇಲೆ ಈಗ ಒಂದು ಅಭಿಮಾನ ಬೆಳೆದಿದೆ.
ಫಸ್ಟಿಗೆ ಅವರು ನಾನು ಹೇಳಿದಾಗೆ ನಮ್ಮ ಹತ್ರ ರೀಚ್ ಮಾಡ್ಲಿಕ್ಕೆ ಜನ ಇಲ್ದಿದ್ರಿಂದ ನಮಗೂ ಕೂಡ ಟೈಮ್ ಇರಲಿಲ್ಲ, ನಮ್ಮದು ಕೂಡ ಫಸ್ಟ್ ಇಲೆಕ್ಷನ್. ಸೊ ಹಾಗೆ ಸಾಕಷ್ಟು ಮಟ್ಟಿನ ಒಂದು ಕನ್ಫ್ಯೂಷನ್ ಜನರ ಹತ್ರ ಬೆಳೆದಿತ್ತು. ಈಗ ಅದನ್ನೆಲ್ಲ ನಾವು ದೂರ ಮಾಡಿದ್ದೇವೆ. ಸೊ ಆ ನಿಟ್ಟಿನಲ್ಲಿ ನಾವು ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ಹೋಗ್ಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಸರ್, ಅದೇ ರೀತಿ ಮಾತಾಡ್ತಾ ನಿಮ್ಮ ಕುಟುಂಬದ ಬಗ್ಗೆ ನಾನು ಆಗ ಬಹುಶಃ ಅದು ನಾನು ಇಲ್ಲಿ ಕೇಳಿಲ್ಲ ಅಂದ್ರೆ ಅದು ಕಂಪ್ಲೀಟ್ ಆಗಲ್ಲ. ನಿಮ್ಮ ತಾಯಿಯವರು ಕೂಡ ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು, ಅವರು ಕೂಡ KPCC ಅಲ್ಲಿ ಕೂಡ ಜವಾಬ್ದಾರಿಯನ್ನು ನಿರ್ವಹಿಸಿದ್ರು, ಅವರು ಕೂಡ ಸಾರ್ವಜನಿಕ ಜೀವನದಲ್ಲಿ ನಿರಂತರವಾಗಿ ತೋರಿಸ್ಕೊಂಡಂತರು. ನಿಮ್ಮ ಬಹುಶಃ ನಿಮ್ಮ ಗ್ರ್ಯಾಂಡ್ ಫಾದರ್ ಅನ್ಕೊಳ್ತೀನಿ, ಅವರು ಕೂಡ ಇನ್ನು ಫ್ರೀಡಮ್ ಫೈಟರ್ ಆಗಿದ್ರು. ಈ ಒಂದು ಸಾರ್ವಜನಿಕ ಜೀವನದಲ್ಲಾಗಿರ್ಬೋದು, ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಕಾಂಗ್ರೆಸ್ ಪಕ್ಷಕ್ಕಾಗಿ ನಿಮ್ಮ ಕುಟುಂಬ ಕಳೆದ ಹಲವಾರು ದಶಕಗಳಿಂದ ಕೂಡ ತೊಡಗಿಸಿಕೊಂಡಿರುವಂಥದ್ದು. ನಿಮ್ಮ ಕುಟುಂಬದ ಕುರಿತಾಗಿ ನಿಮ್ಮ ಒಂದು ಯಶಸ್ಸು ಅಥವಾ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಪೊಲಿಟಿಕಲ್ ಅಲ್ಲಿ ಆಗಿರ್ಬೋದು, ಎಷ್ಟು ಪಾತ್ರ ವಹಿಸುತ್ತೆ? ಖಂಡಿತವಾಗಿಯೂ ಈಗ ಏನಾಗುತ್ತೆ ಅಂದ್ರೆ ವ್ಯವಹಾರದಲ್ಲಿ ಬಿಟ್ಟು ರಾಜಕೀಯದಲ್ಲಿ ನಾವು ಹೇಳ್ಬೇಕಾದ್ರೆ ಇದಕ್ಕೆ ಯಾವುದೇ ರಾಜಕಾರಣಿಯಾಗಿ ಅವನಿಗೊಂದು ಬ್ಯಾಕ್ ಗ್ರೌಂಡ್ ಅಂತ ಇದ್ದೇ ಇರುತ್ತೆ, ಬೇಕಾಗ್ತದೆ. ಈಗ ಅವನ ಹಾರ್ಡ್ ವರ್ಕ್ ಅಲ್ಲಿ ಅವ ಕೆಲಸ ಮಾಡ್ತಾನೆ, ಆದ್ರೆ ಅವ ಯಾವ ಹಿನ್ನೆಲೆಯಿಂದ ಬಂದಿದ್ದಾನೆ ಅಂತ ಕೂಡ ಜನರೊಂದು ಆಲೋಚನೆ ಮಾಡುವಂತ ಒಂದು ಮಾಡೇ ಮಾಡ್ತಾರೆ. ಈಗ ಅದು ವ್ಯವಹಾರದಲ್ಲಿ ಆಗ್ಲಿ ರಾಜಕೀಯದಲ್ಲಿ ಇಟ್ ಇಸ್ ಸೇಮ್. ಸೊ ಹೀಗೆ ನನ್ನ ಕುಟುಂಬದವರು, ನನ್ನ ಅಜ್ಜ SV ಕಾಂಚನ್ ಅಂತ, ಸೊ ಅವರು ಫ್ರೀಡಮ್ ಫೈಟರ್ ಸ್ವಾತಂತ್ರ್ಯ ಆಗಿ ಹೋಗಿ ಒಂದು ಕಾಲನ್ನು ಕಳ್ಕೊಂಡ್ರು. ಆ ನಂತರ ಅವರು ಬೆಡ್ ರಿಡನ್ ಆಗಿ ಮತ್ತೆ ತೀರಿಯೋರು, ಬಾಂಬೆಯಲ್ಲಿ ಜೈಲಲ್ಲಿ ಇದ್ರು. ಆ ನಂತರ ಅದರ ಹಾಗೆ ನನ್ನ ತಾಯಿ ಬಂದ್ರು, ರಾಜಕಾರಣ ನನ್ನ ತಾಯಿ ಬಂದ್ರು. ಅದರ ಹಿನ್ನೆಲೆಯಲ್ಲಿ ತಾಯಿ ಶಿ ವಾಸ್ ಅ ಫಸ್ಟ್ ಜಿಲ್ಲಾ ಪರಿಷತ್ ಮೆಂಬರ್ ಕೋಟಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಸೊ ಅದು 90s ಅಲ್ಲಿ ಆಯ್ತು. ಆ ನಂತರ ಅರ್ಲಿ 90s ಅಲ್ಲಿ 91 ಅಲ್ಲಿ ಬಹುಶಃ, ಆಗೆಲ್ಲ ನಾವೆಲ್ಲ ಮಕ್ಕಳು. ಆ ನಂತರ 99 ಅಲ್ಲಿ ಅವರಿಗೆ ವಿಧಾನಸಭೆಯಲ್ಲಿ ಕಂಟೆಸ್ಟ್ ಮಾಡುವಂತ ಒಂದು ಚಾನ್ಸ್ ಕೂಡ ಬ್ರಹ್ಮಾವರ ಕ್ಷೇತ್ರದಲ್ಲಿ. ನಾನು ಒಂದೇ ಕ್ಷೇತ್ರ, 2 ಕ್ಷೇತ್ರ ಇತ್ತು, ಈಗ ಒಂದೇ ಆಗಿದೆ. ಸೊ ಬ್ರಹ್ಮಾವರ ಕ್ಷೇತ್ರ ಒಂದು ಅಲ್ಪ ಮಟ್ಟದಲ್ಲಿ 1,500-2,000 ಓಟಲ್ಲಿ ಅವರು ಸೋಲ್ಬೇಕಾಯ್ತು. ಅಂಡ್ ಅವರದ್ದು ಮತ್ತೆ ಸಾಮಾಜಿಕವಾಗಿ ಮಹಿಳೆಯರ ಅಭಿವೃದ್ಧಿಗಾಗಿ ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು 14,000 ಮಹಿಳೆ ಕುಟುಂಬರಿಗೆ ಹೆಲ್ಪ್ ಆಗಿದ್ದಾರೆ. ಆ ನಂತರ ಅವರು ಶಿ ಸರ್ವ್ಡ್ ಆಸ್ ಎ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಮಹಿಳಾ ಕೋಆಪರೇಟಿವ್ ಯೂನಿಯನ್ಗೆ ಕೂಡ ಅವರು ಫೆಡರೇಷನ್ಗೆ ಅವರು ಅಧ್ಯಕ್ಷ ಆಗಿ ಕೆಲಸ ಮಾಡಿದರು. ಹಲವಾರು ಸಂಘ ಸಂಘಟನೆಯನ್ನು ಕಟ್ಟಿ ಬೆಳೆಸಿ ಜನರಿಗೆ ಸಹಾಯ ಮಾಡಿದಂತ ಒಂದು ಬ್ಯಾಕ್ ಗ್ರೌಂಡ್ ನಮ್ಮ ಹತ್ರ ಇದೆ. ನಾನು ಕೂಡ ಚಿಕ್ಕದ್ರಿಂದಲೇ ನನ್ನ 20s ಅಲ್ಲಿ 20ನೇ ವರ್ಷದಲ್ಲೇ ನಾನು ನನ್ನ ಗ್ರಾಮದ್ದು ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷನಾದ 20ನೇ ವಯಸ್ಸಲ್ಲಿ. ಆ ನಂತರ ಸ್ವಲ್ಪ ನಮ್ಮ ರಾಜಕೀಯ ಜೀವನದ ಏನಾಗುತ್ತೆ, ಮನೆಯಲ್ಲಿ ಕೂಡ ತುಂಬಾ ಹಣಕಾಸಿನ ತೊಂದರೆ ಬರೋದು ಖಂಡಿತ. ನನ್ಗೆ ಫೋರ್ಸಿಬ್ಲಿ ಬಿಸ್ನೆಸ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕಾಯ್ತು. ಆ ನಂತರ ಸ್ಲೋಲಿ ನಮ್ಮ ಬ್ಯಾಕ್ ಗ್ರೌಂಡ್ ನೋಡಿ ನಮ್ಮ ರಾಜ್ಯ ಕಾಂಗ್ರೆಸ್ನ ವರಿಷ್ಠರು ನನ್ನನ್ನು KPCCಯಲ್ಲಿ ಸಾಕಷ್ಟು ಕೆಲಸ ಮಾಡಿ ನನ್ನನ್ನು ತೊಡಗಿಸಿಕೊಂಡ್ರು. ಆ ನಂತರ ಅವಕಾಶ ಬಂದಾಗ ಇಲ್ಲಿ ಟಿಕೆಟ್ ಕೂಡ ನನಗೊಂದು ಕೊಡುವಂತ ಒಂದು ಅವಕಾಶ ನನಗೆ ಸಿಕ್ಕಿತು. ಸೊ ಹಾಗೆ ರಾಜಕೀಯ ಮತ್ತು ಬಿಸ್ನೆಸ್ ಬ್ಯಾಲೆನ್ಸ್ ಆಗಿ ನಾನು ತಗೊಂಡು ಹೋದಂತ ಒಂದು, ನಾನಂತಲ್ಲ ನನ್ನ ಕುಟುಂಬದವರು ತಗೊಂಡು ಹೋದಂತ ಒಂದು ಎಕ್ಸಾಂಪಲ್ ನಮ್ಮ ಫ್ಯಾಮಿಲಿಯಲ್ಲಿ ಇದೆ. ಓಕೆ ಸರ್, ಇನ್ನೊಂದು ಪ್ರಮುಖವಾಗಿ ಇತ್ತೀಚೆಗೆ ಉಡುಪಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಒಂದು ಘಟನೆ ಬಹುಶಃ ಇಡೀ ರಾಜ್ಯ ಮಟ್ಟದಲ್ಲಿ ಅದು ಸದ್ದನ್ನು ಮಾಡುತ್ತೆ. ಹಾಲಿ ಮತ್ತು ಮಾಜಿ ಶಾಸಕರ ನಡುವೆ ನಡೀತಿರುವಂತಹ ಒಂದು ಕಿತ್ತಾಟ. ಈ ಹಾಲಿ ಮತ್ತು ಮಾಜಿ ಶಾಸಕರ ನಡುವಿನ ಕಿತ್ತಾಟದಲ್ಲಿ ಬಹುಶಃ ಪ್ರಸಾದ್ ಕಾಂಚನ್ ಅವರಿಗೆ ರಾಜಕೀಯವಾಗಿ ಒಂದು ರೀತಿಯಲ್ಲಿ ಪ್ಲಸ್ ಆಗ್ತಾ ಇದೆ. ಕಾಂಗ್ರೆಸ್ ಇಲ್ಲಿ ಮುಂದಿನ ದಿನಗಳಲ್ಲಿ ಗೆಲ್ಲಲು ಒಂದು ಅವಕಾಶ ಆಗುತ್ತೆ, ಅಥವಾ ಪಕ್ಷ ಸಂಘಟನೆಗೆ ಒಂದು ರೀತಿಯಲ್ಲಿ ಅವಕಾಶ ಆಗತ್ತೆ ಅನ್ನೋ ಮಾತಿದೆ, ಹೌದಾ? ನೋಡಿ, ನಾನು ಹೇಳಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದೇನೆ, ಯಾರೇ ಆಗ್ಲಿ, ರಾಜಕಾರಣಿ ಆಗ್ಲಿ, ವ್ಯಾಪಾರದವನ ಆಗ್ಲಿ, ಅಥವಾ ಯಾರೇ ಆಗ್ಲಿ, ಒಂದು ಡಾಕ್ಯುಮೆಂಟ್ಸ್ ಅವನದು ಕ್ಲಿಯರ್ ಇದೆ ಅಂತ ಹೇಳುವಾಗ ಅದು ಆ ಅಧಿಕಾರದ್ದು ಮೋರಲ್ ಕರ್ತವ್ಯ ಆಗ್ತದೆ, ಅದನ್ನು ಕ್ಲಿಯರೆನ್ಸ್ ಮಾಡಿ ಅವರಿಗೆ ಕೊಡುದು. ಈಗ ರಘುಪತಿ ಭಟ್ರ ವಿಷಯ ಏನಂದ್ರೆ, ನಾನು ಕೂಡ ಅದರ ವಿಷಯ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೇನೆ. ಅವರದ್ದು ಆ ಪ್ರಾಪರ್ಟಿದ್ದು ಡಾಕ್ಯುಮೆಂಟೇಶನ್ ಕ್ಲಿಯರೆನ್ಸ್ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಆಗಿ ಇಲ್ಲಿ ಆ ಸ್ಥಳೀಯ MLA ಒತ್ತಡದಿಂದ ಅದನ್ನು ಹೋಲ್ಡ್ ಮಾಡಿ ಇಟ್ಟದ್ದು ಅವರಿಗೆ ಗೊತ್ತಾಗಿದೆ. ಹಾಗೆ ಅವರ ವೈಯಕ್ತಿಕ ರೀತಿಯಲ್ಲಿ ಅದನ್ನ ಅವರು ಒಂದು ಅಲ್ಲಿ ಹೋಗಿ ಸ್ವಲ್ಪ ಪ್ರತಿಭಟನೆ ಮಾಡಿ ಅದನ್ನು ಕೊಡ್ಬೇಕು ಅಂತ ಹೇಳಿ ಅದವರಿಗೆ ಸಿಕ್ಕಿದೆ. ಇದರಲ್ಲಿ ರಾಜಕೀಯವಾಗಿ ಹೇಗೆ ಅವರು ಯಾವ ಕಡೆಗೆ ಅಥವಾ ಅಡ್ವಾಂಟೇಜ್ ಆಗಿ ಹೋಗ್ತಾರ, ಅಥವಾ ಅವರ ಅಭಿಮಾನಿಗಳು ಹೇಗೆ ಇದ್ದಾರ ನನಗೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಾರ್ಮಲ್ ಏನಾಗ್ತದೆ ಅಂದ್ರೆ, ರಘುಪತಿ ಭಟ್ ಕೂಡ ಒಂದು ಪಾರ್ಟಿಗೆ ಅಟ್ಯಾಚ್ ಆಗಿ ಇದ್ದವ್ರು. ಈಗ ಅವರು ಹೊರ ಬಂದಿರ್ಬೋದು, ಅವರನ್ನು ಹೊರಗಿಂದ ತೆಗ್ದಿರ್ಬೋದು, ಅದು ಪ್ರಶ್ನೆ ಬೇರೆ.
ಆದ್ರೆ ಅವರು ನಾಳೆ ಕೂಡ ಆ ಪಾರ್ಟಿಯಲ್ಲಿ ಇರ್ತಾರ ಅಥವಾ ಅವರ ವೈಯಕ್ತಿಕವಾಗಿ ಏನ್ ನೋಡ್ತಾರ ಅಂತ ನಮ್ಗೆ ಅದು ನನ್ಗೆ. ಆದ್ರೆ ಕಾಂಗ್ರೆಸ್ ಪಕ್ಷದ್ದು ನಾವು ಗೆಲ್ಬೇಕಾದ್ರೆ ನಾನು ನನ್ನ ಕಾರ್ಯಕರ್ತರಿಗೆ ಕ್ಲಿಯರ್ ಆಗಿ ಒಂದು ಮೆಸೇಜ್ ಕೊಟ್ಟಿದ್ದೇನೆ. ಏನಂದ್ರೆ ನಾವು ನಮ್ಮ ಬೂತ್ ಮಟ್ಟದಲ್ಲಿ ಆ ಬೂತ್ ಅಲ್ಲಿ ನಮ್ಮ ಪಕ್ಷಕ್ಕೆ ಲೀಡ್ ತರುವಂತ ಕೆಲಸವನ್ನ ನಾವು ಹೇಗೆ ಮಾಡಬೇಕು ಅಂತ ನಾವು ನಮ್ಮ ಸ್ಟ್ರಾಟಜಿಯಲ್ಲಿ ನಾವು ಕೆಲಸ ಮಾಡ್ತೇವೆ. ಬೇರೆಯವರು ಹಾಗೆ ಮಾಡಿದ್ದಾರೆ ಅಂತ ಅವರ ಅಡ್ವಾಂಟೇಜ್ ಅನ್ನು ನಾವು ತಗೊಂಡು ನಾವಂತೂ ಕೊಡುದಿಲ್ಲ. ನಮ್ಮ ಗ್ರೌಂಡ್ ವರ್ಕ್ ಅನ್ನ ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ. ನಾಳೆ ಯಶ್ಪಾಲ್ ಸುವರ್ಣ ಬಿಟ್ಟು ಅಥವಾ ಯಡಿಯೂರಪ್ಪನ ಮಗನಿಗೆ ಇಲ್ಲಿ ಸೀಟ್ ಕೊಟ್ಟರು ನಮ್ಮ ಕಾರ್ಯಕರ್ತರು ಫೇಸ್ ಮಾಡ್ಲಿಕ್ಕೆ ಸಜ್ಜಾಗಿದೆ. ನಾನು ಅದನ್ನು ಮಾತ್ರ ನಿಮ್ಗೆ ಪರ್ಫೆಕ್ಟ್ ಆಗಿ ನಾನು ನಿಮ್ಗೆ ಹೇಳ್ತೇನೆ. ನಾವು ಕಾಂಗ್ರೆಸ್ ಪಾರ್ಟಿಯಾಗಿ ನಮ್ಮ ಟೀಮ್ ಅನ್ನ ನಮ್ಮ ಸೋಲ್ಜರ್ ಅನ್ನ ನಾವು ರೆಡಿ ಮಾಡ್ತಾ ಇದ್ದೇವೆ. ನಾವು ಮಾಡಿದ್ದೇವೆ, 75% ಈಗರೇ ಆಗಿದ್ದೇವೆ. ಏನೇ ಆಗ್ಲಿ ಬೇರೆ ಪಾರ್ಟಿಯಲ್ಲಿ ನಾವು ಅದಕ್ಕೆ ತಲೆ ಕೆಡಿಸ್ಲಿಕ್ಕೆ ಹೋಗುದಿಲ್ಲ. ನಮ್ಮ ಪಾರ್ಟಿಯ ಕ್ಯಾಂಡಿಡೇಟ್ ಅನ್ನ ನಾವು ಖಂಡಿತವಾಗಿ ವಿನ್ ಮಾಡಿಸುವಂತ ಜವಾಬ್ದಾರಿ ನನ್ನ ಕಾರ್ಯಕರ್ತರು ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ನನ್ನ ಹತ್ರ ಅವರು ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವ್ರೇನೋ ಕಿತ್ಕೊಂಡ್ಕೊಳ್ಳಿ, ನಮ್ಗೇನಿಲ್ಲ. ಈಗ ರಾಜಕೀಯ ಅಂದ್ರೆ ಇವತ್ತು ಒಟ್ಟಿಗೆ ಇರ್ತಾರೆ, ನಾಳೆ ಬೇರೆ ಆಗ್ತಾರೆ. ಇವತ್ತು ಬೇರೆ ಇರ್ತಾರೆ, ನಾಳೆ ಒಟ್ಟಿಗೆ ಆಗ್ತಾರೆ. ಇದೇ ರಘುಪತಿ ಭಟ್ ಯಶವಂತಪುರ ಸುವರ್ಣಗೆ ಸಪೋರ್ಟ್ ಮಾಡ್ಲಿಲ್ಲ. ಇದೇ ರಘುಪತಿ ಭಟ್ ಯಶವಂತ್ ಸುವರ್ಣಕ್ಕೆ ಸಪೋರ್ಟ್ ಮಾಡಿದಾರೋ ಇಲ್ವೋ? ಕರೆಕ್ಟ್ ಅಲ್ಲ? ಸೊ ಅವರು ಆ ಸ್ಥಳೀಯ ಆಗ MLA ಆಗಿ ಅವರಿಗೆ ಟಿಕೆಟ್ ನಿರಾಕರಿಸಿದ ನಂತರನೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಅವರು. ಈಗ ನಾಡ್ದು ಕೂಡ ಅವರು ಸಪೋರ್ಟ್ ಮಾಡೋದಿಲ್ಲ ಅಂತ ನಮ್ಗೆ ಯಾವ್ದು ಗ್ಯಾರಂಟಿ? ಅವರ ವೈಯಕ್ತಿಕ ರೀತಿಯಲ್ಲಿ ತಗೊಳ್ಬೋದು. ಅವ್ರಿಗೆ ಸೀಟ್ ತಪ್ಪಿದೆ, ಈಗ ನಾನೇನು ಪುನೊಮ್ಮೆ ನಾನು ಹೀಗೆ ಮಾಡಿ ಅದರಲ್ಲಿ ಅದೆಲ್ಲ ಅವರ ವೈಯಕ್ತಿಕ ವಿಚಾರ. ನಮ್ಗೆ ಅದು ಬೇಡ. ನಮ್ಗೆ ಏನು ಬೇಕು? ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲುವಂತ ಕಾರ್ಯತಂತ್ರವನ್ನ ಬೂತ್ ಮಟ್ಟದಲ್ಲಿ ನಾವು ಮಾಡಿದ್ರೆ ಮಾತ್ರ ಕಾಂಗ್ರೆಸ್ ಪಕ್ಷ ಗೆಲ್ಲಲಿಕ್ಕೆ ಸಾಧ್ಯ. ಯಾವುದೋ ಇನ್ನೊಬ್ಬ ಲೀಡರ್ ಹೀಗೆ ಮಾಡಿದ್ರೆ ನಮ್ಗೆ ಅಡ್ವಾಂಟೇಜ್ ಆಗ್ತದೆ ಅಂತ ನಾನು ಅದನ್ನು ನಂಬುದಿಲ್ಲ. ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ. ಈಗ ನನ್ನ ಕುಟುಂಬದಲ್ಲಿ ಮತ್ತೆ ಇದರಲ್ಲಿ ನಾವು ಚುನಾವಣೆಯಲ್ಲಿ ಸೋತದೇ ಜಾಸ್ತಿ, ಗೆದ್ದದು ಕಡಿಮೆ. ಸೊ ಸೋತವನಿಗೆ ಹಾರ್ಡ್ ಎಕ್ಸ್ಪೀರಿಯನ್ಸ್ ಆಗ್ತದೆ. ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ ನಾನು ಅದನ್ನು ಹೆಚ್ಚು ತಲೆ ಕೆಡಿಸ್ಲಿಕ್ಕೆ ಹೋಗುದಿಲ್ಲ. ಅವ್ರು ಹಾಗೆ ಗಲಾಟೆ ಮಾಡ್ಕೊಂಡು ಕೂತ್ಕೊಳ್ಳಿ, ನಮ್ಮ ಕೆಲಸ ನಾವು ಮಾಡ್ಕೊಳ್ತೇವೆ. ಜನರು ನಮ್ಮ ಕೆಲಸವನ್ನು ನೋಡಿ ನಮ್ಗೆ ಕೆಲಸ ಕೊಡ್ಬೇಕಲ್ಲ. ಸರ್, ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು, ಮುಖಂಡರಿಗಾಗಿರ್ಬೋದು, ನಿಮ್ಮ ಸಂಘಟನೆಯಲ್ಲಿ ಇರುವವರು ಎಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ 2 ವರ್ಷಗಳ ಮಾತ್ರ ಏನು ಬಾಕಿ ಉಳಿದಿರುವಂತದ್ದು, ಇಂತಹ ಟೈಮಲ್ಲಿ ನಿಮ್ಮ ಕಾರ್ಯಕರ್ತರಿಗೆ ಏನ್ ಹೇಳಕ್ ಬಯಸ್ತೀರಾ? ನಮ್ಮ ಕಾರ್ಯಕರ್ತರಿಗೆ ಒಂದು ದೊಡ್ಡ ನಿರಾಶೆಯನ್ನ ಕಳೆದ ಒಂದು 2000 ಇಸವಿಯಿಂದ ಇಷ್ಟು ತನಕ ನಮ್ಗೆ ಆಗಿದೆ. ಯಾಕಂದ್ರೆ ನಮ್ಮ ಪಕ್ಷ ಉಡುಪಿ ಜಿಲ್ಲೆಯಲ್ಲಿ ಅಥವಾ ಉಡುಪಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆ ಒಂದು 2013ರಲ್ಲಿ ಬಿಜೆಪಿ ಡಿವೈಡ್ ಆಗಿ ಹೋಗಿ ಸ್ವಲ್ಪ ಕಾಂಗ್ರೆಸ್ ಯಡಿಯೂರಪ್ಪ ಹೊರಗೊಂಡದ್ರಿಂದ ಕಾಂಗ್ರೆಸ್ ಅಡ್ವಾಂಟೇಜ್ ಆಯ್ತು. ಅದು ಒಂದು ಟರ್ಮ್ ಬಿಟ್ಟು ನಮ್ಗೆ ಯಾವುದೂ ಬೆನಿಫಿಟ್ ಆಗ್ಲಿಲ್ಲ. ಆದ್ರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಅತ್ಯಂತವಾದ ಸರ್ಕಾರದ ಪ್ರಯೋಜನೆಯನ್ನ ಒಂದು ದೃಢ ನಿರ್ಧಾರದಿಂದ ಜನರಿಗೆ ತಲುಪಿಸಿಕೊಳ್ಳುವಂತ ಒಂದು ಗ್ಯಾರಂಟಿಯನ್ನ ನಾವು ಮಾಡ್ಬೇಕಾಗ್ತದೆ. ಅದನ್ನು ನಾನು ಕೂಡ ನನ್ನ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ ಇದರಲ್ಲಿ ಎಲ್ಲರೂ ನಾನು ಹೇಳ್ತೇನೆ. ನೀವೀಗ ರಾಜಕೀಯಕ್ಕೆ ಬಂದದ್ದು ನೀವು ಸರ್ಕಾರದ ಸವಲತ್ತನ್ನ ಜನರಿಗೆ ತೋರಿಸ್ಲಿಕ್ಕೆ, ನೀವು ವ್ಯಾಪಾರ ಮಾಡ್ಲಿಕ್ಕೆ ಅಲ್ಲ ರಾಜಕೀಯಕ್ಕೆ ಬರೋದು. ವ್ಯಾಪಾರ ಇಸ್ ಸಪರೇಟ್. ಸೊ ಸರ್ಕಾರದ ಸವಲತ್ತನ್ನ ಕಾಮನ್ ಪರ್ಸನ್ಗೆ, ಸಾಮಾನ್ಯ ಜನರಿಗೆ ರೀಚಿಸುವಂತ ಒಂದು ಅವಕಾಶ ನಮ್ಮ ಕಾರ್ಯಕರ್ತರಿಗೆ ನಾವು ಕೊಡ್ಬೇಕಂತ ಇದ್ದೇವೆ. ಇಷ್ಟ ತನಕ ಆಗ್ಲಿಲ್ಲ, ಅದು ಹೆಚ್ಚು ದೂರ ಇಲ್ಲ. ಇನ್ನೊಂದು 2 ವರ್ಷದಲ್ಲಿ ಖಂಡಿತವಾಗಿಯೂ ಅದು ನಮ್ಮ ಕಾರ್ಯಕರ್ತರಿಗೆ ಒಂದು ಬರ್ತದೆ, ಆ ಸೌಲಭ್ಯ ಒದಗ್ತದೆ. ಅದನ್ನೊಂದು ಜನರು, ನಮ್ಮ ಕ್ಷೇತ್ರದ ಜನರು ಖುಷಿಯಲ್ಲಿ ಇರ್ಬೇಕಂತ ನೋಡ್ಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತನಿಂದ ಅದು ಆಗಿದೆ ಅಂತ ನಮಗೊಂದು ನೋಡ್ಲಿಕ್ಕೆ ಇದೆ. ಅದನ್ನು ನಾನು ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ. ಸರ್, ಇದುವರೆಗೆ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ 2023ರ ಚುನಾವಣೆಗೆ ಸ್ಪರ್ಧೆ ಮಾಡಿದ ವಿಚಾರ ಆಗಿರ್ಬೋದು, ನಂತರ ಈಗ 3 ವರ್ಷಗಳಲ್ಲಿ ಯಾವ ರೀತಿಯಾಗಿ ಸಂಘಟನೆ ಮಾಡಿದಿರಾ, ನಿಮ್ಮ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನು ಒಗ್ಗೂಡಿಸುವ ವಿಚಾರ ಆಗಿರ್ಬೋದು, ನಿರಂತರವಾಗಿ ಪಕ್ಷ ಸಂಘಟನೆ ವಿಚಾರ ಆಗಿರ್ಬೋದು, ಸರ್ಕಾರದ ವಿಚಾರಗಳನ್ನ, ಯೋಜನೆಗಳನ್ನ ಹೇಗೆ ಜನರ ಬಳಿ ತಗೊಂಡೋಗ್ತಾ ಇದ್ದೀರಾ, ಅದರಲ್ಲೂ ಗ್ಯಾರಂಟಿ ಯೋಜನೆಗಳನ್ನ ಹೇಗೆ ಜನರ ಬಳಿ ತಗೊಂಡೋಗಿ ಹೇಳ್ತಾ ಇದ್ದೀರಾ, ಅದರ ಜೊತೆಯಲ್ಲಿ ಗ್ಯಾರಂಟಿ ಸಮಾವೇಶಗಳಾಗಿರ್ಬೋದು, ಹಾಗೆ ಇಲ್ಲಿನ ಸ್ಥಳೀಯ ಶಾಸಕರ ಒಂದು ವೈಫಲ್ಯಗಳಾಗಿರ್ಬೋದು, ಜೊತೆಗೆ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ, ನಿಮ್ಮ ಸಂಘಟನೆ, ಹಾಗೆ ನಿಮ್ಮ ಒಂದು ಕುಟುಂಬ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಉಡುಪಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡ್ತಿರುವಂತಹ ಶ್ರೀಯುತ ಪ್ರಸಾದ್ ಕಂಚನ್ ಅವರ ಜೊತೆಗೆ ವಿಶೇಷ ಸಂದರ್ಶನ. ಮುಂದಿನ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಬರುತ್ತೆ. ನಮಸ್ಕಾರ.